ಹರೇ ಶ್ರೀನಿವಾಸ. ಇಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಮಾರುತಿ ಕಲಾ ಮತ್ತು ಸಾಂಸ್ಕೃತಿಕ ಸಂಘದ ಉದ್ಘಾಟನಾ ಕಾರ್ಯಕ್ರಮ, ಹಿರಿಯ ಕಲಾವಿದರಿಗೆ ಸನ್ಮಾನ ಹಾಗೂ ಭಜನಾ ಕಾರ್ಯಕ್ರಮ ಮತ್ತು ಲವಕುಶ ನಾಟಕದ ಗೆಜ್ಜೆ ಪೂಜೆ ಕಾರ್ಯಕ್ರಮದ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಒಂದು ಸಂಘದ ಆಹ್ವಾನದ ಮೇರೆಗೆ ಈ ಮಾರುತಿ ಕಲಾ ಮತ್ತು ಸಾಂಸ್ಕೃತಿಕ ಸಂಘವನ್ನು ನಾನು ಒಂದು ಸಂಘವನ್ನು ಕಟ್ಟಬೇಕು ಅಂತ ಈ ಊರಿನಲ್ಲಿ 5 ವರ್ಷದಿಂದ ನಾನು ಪ್ರಯತ್ನ ಮಾಡಿಕೊಂಡು ಅದು ಈಗ 1 ವರ್ಷದ ಹಿಂದೆ ಆ ಪ್ರಯತ್ನಕ್ಕೆ ಒಂದು ತೀರ್ಮಾನಕ್ಕೆ ಬಂದು ಸಂಘನ ಮಾಡಿದ್ವಿ. ಮೊದಲು ಅದು ಟ್ರಸ್ಟ್ ಆಗಾಯಿತು. ಇತ್ತೀಚೆಗೆ ಟ್ರಸ್ಟ್ ಆಗಿದ್ದು ದಿನಾಂಕ 27/1/2026ರಲ್ಲಿ 25ರಲ್ಲಿ 11/6/2028 ಟ್ರಸ್ಟ್ ಆಗಿ ಅದು ಮಾರ್ಪಾಡಾಯಿತು. ಮಾರುತಿ ಕಲಾ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಆಗಿ ಅದರಲ್ಲಿ ಸಂಘಕ್ಕೆ ಏನೂ ಅನುದಾನವನ್ನು ಸಿಗದಂಥ ಕಾರಣ ಬಂದಾಗ ಅದನ್ನು ಸಂಘವಾಗಿ ಮಾಡಬೇಕು ಅಂತ ನಮ್ಮ ರಾಜಣ್ಣವ್ರು ಹೇಳಿದಾಗ ಆ ಸಂಘನೇ ಮಾಡಬೇಕು ಅಂತೇಳಿ ಉಳಿಯ ಡಿ.ಜಿ. ಆಫೀಸಲ್ಲಿ ಸಂಘದ ನೋಂದಣಾಧಿಕಾರಿಗಳ ಸಂಘವನ್ನು ದಿನಾಂಕ 27/1/2026ರಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ತುಮಕೂರಿನಲ್ಲಿ ಡಿ.ಜಿ. ಆಫೀಸಲ್ಲಿ. ಮತ್ತು ಈ ಸಂಘವನ್ನು 29/4/2026ರಲ್ಲಿ ರಿನ್ಯೂವಲ್ ಆಗುತ್ತೆ. ಈ ಸಂಘ ಉದ್ಘಾಟನೆಯಾಗಿದ್ದು ಈ ದಿನ ಎಲ್ಲರ ಸಮ್ಮುಖದಲ್ಲಿ ಸ್ವಾಮಿಗಳ ಸಮ್ಮುಖದಲ್ಲಿ ಉದ್ಘಾಟನೆ ಆಯಿತು. ಇದನ್ನು ಮಾಡಬೇಕು ಅನ್ನೋ ಧ್ಯೇಯೋದ್ದೇಶ ಇದರ ಮೂಲ ಉದ್ದೇಶ. ಹಾಗೇನೆ ನಾವೇ ಮಾಡೋದಲ್ಲ, ನಮ್ಮ ಜೊತೆಗೆ ನಮಗಿಂತ ಕಿರಿಯರನ್ನ ಯುವಕ ಯುವತಿಯರನ್ನ ಈ ಭಜನಾ ಸಂಘಕ್ಕೆ ಸೇರಿಸ್ಕೊಂಡು ಬೆಳೆಸಬೇಕು. ಕಲೆಯನ್ನ ಬೆಳೆಸೋದು ಅಂದ್ರೆ ಹೇಗೆ, ಉಳಿಸೋದು ಅಂದ್ರೆ ಹೇಗೆ ಅಂದ್ರೆ ನಾವೇ ಮಾಡ್ಕೊಂಡು ನಾವು ವಯಸ್ಸಾಗಂತೆ ನಾವು ಸತ್ತು ಹೋಗ್ತೇವೆ. ಅದ್ರ ಜೊತೆಗೆ ನಮ್ಮ ಜೊತೆಯಲ್ಲಿ ಚಿಕ್ಕವನ್ನ ಯುವಕ ಯುವತಿಯನ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ರೆ ಕಲೆ ಉಳ್ಕೊಂಡೇ ಹೋಗ್ತಾ ಇರುತ್ತೆ. ಅದ್ರ ಜೊತೆಗೆ ಭಜನೆ ಜೊತೆಗೆ ಮೇನ್ ನಮಗೆ ರಂಗಭೂಮಿನಲ್ಲಿ ವರ್ಷಕ್ಕೆ 1 ಅಥವಾ 2 ನಾಟಕಗಳನ್ನ ಉಳಿಯೋದ್ರಲ್ಲಿ ಮಾಡಲೇಬೇಕು. 2018 ಲಾಸ್ಟ್ ಆಗಿ ಅದರಿಂದ ಈಚೆವರೆಗೂ ಕಲಂದರ್ ಸಾಬರ್ನ ಇವತ್ತು ಮೈಕ್ ಹಿಡ್ಕೊಂಡಿದ್ದೀನಿ ನಾನು ಅಂದ್ರೆ ಇವತ್ತು ಉಳಿಯರ್ನ ಕಲಂದರ್ ಸಾಬರ್ ಮುಖ್ಯ. ಇವತ್ತು ಅವರು ನಮ್ಮ ಭಜನೆಯನ್ನ ಮಾಡೋದಕ್ಕೆ ಆಗಲಿ ನಾಟಕವನ್ನು ಮಾಡೋದಕ್ಕೆ ದೊಡ್ಡ ಪ್ರೇರಣೆ ಅವರು. 2018 ನಾವು ನಾಟಕ ಆಡಿದ್ದು ಲಾಸ್ಟ್ ಆಯ್ತು, ಇತ್ತೀಚೆಗಾಗಿಲ್ಲ. ಇವತ್ತು ಅದೇ ಸಲುವಾಗಿ ಲವಕುಶ ಎಂಬ ನಾಟಕವನ್ನ ನಾವು ಇವತ್ತು ಗೆಜ್ಜೆ ಪೂಜೆನ ಮಾಡ್ತಾ ಇದ್ದೇವೆ. ಇನ್ನೆರಡು ಎರಡೂವರೆ ತಿಂಗಳಲ್ಲಿ ಆ ನಾಟಕನ ಆಡಲೇಬೇಕು ಅಂತೇಳಿ ಅದನ್ನ 2 ತಿಂಗಳಲ್ಲಿ ಆಡಿ ನೆಕ್ಸ್ಟ್ ನಮ್ಮ ಹನುಮ ಜಯಂತಿಗೂ ಆಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಲವಕುಶ ನಾಟಕವನ್ನ ಗೆಜ್ಜೆ ಪೂಜೆ ಮಾಡ್ತಾ ಇದ್ದೀವಿ. ರಂಗಭೂಮಿನಲ್ಲಿ ಯಾವ ಮಾಧ್ಯಮಕ್ಕೂ ಕಡಿಮೆ ಇಲ್ಲ. ರಂಗಭೂಮಿ ನಮ್ಮ ಇತಿಹಾಸ ನೋಡ್ಕೊಂಡು ಹೋದ್ರೆ ನಮ್ಮ ಭಾರತದ ಸುಪ್ರಸಿದ್ಧ ಮಹಾಭಾರತ ರಾಮಾಯಣನ ಇದುವರೆಗೂ ಮನೆಗಳನ್ನು ತಲುಪಿಸಿದ್ದು ರಂಗಭೂಮಿ. ಯಾರು ಬುಕ್ ಓದಲ್ಲ, ಒಂದು ಬುಕ್ ಯಾರೋ ತಂದಿಕ್ಕಂಡ್ರೆ ಒಬ್ರು ಬುಕ್ ಓದಲ್ಲ, ರಾಮಾಯಣನ ಮಹಾಭಾರತನ ಓದಲ್ಲ. ಅದೇ ನಮ್ಮ ರಂಗಭೂಮಿ ಮಹಾಭಾರತ ನಾಟಕದ ರೂಪದಲ್ಲಿ, ಸಂಗೀತದ ರೂಪದಲ್ಲಿ, ಹಾಡಿನ ರೂಪದಲ್ಲಿ ಮನೆಗಳನ್ನು ತಲುಪಿ ಮಹಾಭಾರತ ರಾಮಾಯಣನ ಎಲ್ಲರಿಗೂ ತಿಟ್ಟಿದೆ. ರಾಮ ಅಂದ್ರೆ ಯಾರು, ಅವರ ಅಪ್ಪ ದಶರಥ ಅಂದ್ರೆ ಯಾರು, ಇಲ್ಲಿ ಮಹಾಭಾರತದಲ್ಲಿ ಕೌರವರು ಪಾಂಡವರು ಯಾರು ಅನ್ನೋದನ್ನ ಮನೆಗಳ ತಲುಪಿಸೋದು ರಂಗಭೂಮಿನ ನಾವು ಬಹಳಷ್ಟು ಮಟ್ಟಿಗೆ ಇಂಪ್ರೂವ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ನಾಟಕವನ್ನ ಈ ಕಲಾಸಂಘವನ್ನ ನಾವು ತಯಾರು ಮಾಡಿದ್ವಿ. ನಮ್ಮ ಕಲಾಸಂಘದ ಉದ್ದೇಶ ಆ ನಾಟಕ ಭಜನೆ ಅದನ್ನ ಕಲೆಯನ್ನು ಉಳಿಸೋದ್ರ ಜೊತೆಗೆ ಬಡ ಕಲಾವಿದರನ್ನ ಪೋಷಿಸಬೇಕು, ಅವ್ರನ್ನ ಉಳಿಸ್ಕೋಬೇಕು, ಹಿರಿಯ ಕಲಾವಿದರಿಗೆ ಸಮಾರಂಭಗಳು ಮಾಡಬೇಕು, ಅವ್ರನ್ನ ಗುರುತಿಸ್ಬೇಕು ಅನ್ನೋದೊಂದು ದೊಡ್ಡ ಪ್ರಯತ್ನ ನಮ್ಮ ಕಲಾ ಸಂಘಕ್ಕಿದೆ. ಹೇಗೆ ಗುರುತಿಸೋದು? ನಮ್ಮ ಬಡ ಕಲಾವಿದರನ್ನ ಎಲ್ಲರೂ ಆರ್ಥಿಕವಾಗಿ ಹಿಂದುಳಿದಿದ್ರೆ, ಅವರ ಮಕ್ಕಳಿಗೆ ಓದೋದಕ್ಕೆ ವಿದ್ಯಾಭ್ಯಾಸ ತೊಂದರೆ ಆಗಿದ್ರೆ ಅವ್ರನ್ನ ಗುರುತಿಸಿ ನಮ್ಮ ಸಂಘದ ವತಿಯಿಂದ ಇಲ್ಲ ನಮ್ಮ ಸಂಸ್ಕೃತಿ ಇಲಾಖೆಯಿಂದ ಬರುವಂತ ಏನು ಇಲಾಖೆಯಿಂದ ಹಣದ ಇದು ಬರುತ್ತಲ್ಲ ಅದನ್ನ ನಾವು ಕೊಡಿಸ್ಬೇಕು. ನಮ್ಮ ಸಂಘದಿಂದ ಕೊಡಿಸೋ ಪ್ರಯತ್ನ ನಮ್ಮ ಸಂಘದ ವತಿಯಿಂದ ವೈಯಕ್ತಿಕ ನಾನು ಮುಂದೆ ನಿಂತು ಮಾಡಬೇಕು ಅನ್ನೋ ಉದ್ದೇಶ ನನ್ನ ಸಂಘದ ಉದ್ದೇಶ. ಹಾಗೇನೆ
ನಮ್ಮ ಬಡ ಕಲಾವಿದರಿಗೆ ಮಾಸಾಚನೆ ಕೂಡ ಉಳ್ಕೊಡೋದನ್ನ ನಮ್ಮ ಸಂಘದ ಆಲಿ ಒಂದು ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದೀನಿ. ನಮ್ಮ ರಾಜಣ್ಣನವರ ಸಹಕಾರದಿಂದ ಈಗ ಆಲಿ ಮಾಸಾಚೆಗಳನ್ನ ಮಾಡೋಣ ಬಡ ಕಲಾವಿದರಿಗೆ ಮಾಡಿಸ್ಕೊಂಬರ್ತಾ 58 ವರ್ಷ ಆಗಿರ್ಬೇಕು. 25 ವರ್ಷದ ಅನುಭವ. ನಾಟಕ ಒಂದು ದಿನಕ್ಕೆ ಒಂದೇ ನಾಟಕ ಆಡಬೇಕಂತೆ, 12-15 ನಾಟಕ ಕಳಿಸ್ಬೇಕಂತೆ. ಅದಕ್ಕೆ ಲಕ್ಷಾಂತರ ರೂಪಾಯಿ ಬೇಕು. ನಿಮ್ಮೆಲ್ಲರ ಭಜನಾ ಮಂಡಳಿಗಳ ಕಲಾವಿದರ ಸಹಕಾರ ಇದ್ರೆ ನಮ್ಮ ಸಂಸ್ಕೃತಿಯಿಂದ ನಾನು ಸಹಕಾರ ತಗೊಂಡು ರಾಜಣ್ಣನವರ ಮಾರ್ಗದರ್ಶನ ತಗೊಂಡು ನಾನು ನಾಟಕೋತ್ಸವನ ಮುಂದೆ ಮಾಡಬೇಕು ಅಂತ ನಿರೀಕ್ಷೆ ಇಟ್ಕೊಂಡು ಕಲಾ ಸಂಘ ಮಾಡಿದ್ದಾನೆ. ದಯಮಾಡಿ ನಿಮ್ಮೆಲ್ಲರ ಪ್ರೋತ್ಸಾಹ ನನಗಿದ್ರೆ ಇವೆಲ್ಲ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಕ ಭಾಷಣ ಮುಗಿಸ್ತಾ ಇದ್ದೇನೆ. ಜೈ ರಂಗ. ಹೋಗಬೇಕು ಅನ್ನೋ ಉದ್ದೇಶದಿಂದ ಈ ದಿನ ಉದ್ಘಾಟನೆಯನ್ನ ಮಾಡಿ ಈ ದಿನ ಪ್ರಾರಂಭ ಮಾಡಿದ್ದೇವೆ. ಇದಕ್ಕೆಲ್ಲರೂ ಸಹಕಾರ ಕೊಡಬೇಕೆಂದು ತಿಳ್ಕೊಂಡು ಈ ಮಾತನಾಡತಕ್ಕಂಥ ನನಗೆ ಅವಕಾಶ ಕೊಟ್ಟಂತಹ ಕಲಾ ಹಿರಿಯರ ಮೊದಲನೇದಾಗಿ ನಮ್ಮ ಹುಳಿಯಾರಿನಲ್ಲಿ ಹೆಚ್ಚಿನ ಮಹಿಳೆಯರನ್ನು ಸೇರಿಸಿ ಅವರ ಮುಖಾಂತರ ಸಂಘಗಳನ್ನು ಕಟ್ಟಿ ಅವರಿಗೆ ಕಲಿಕೆಯನ್ನ ಪ್ರಾರಂಭ ಮಾಡಿ ಭಜನಾ ಮಂಡಳಿಗಳನ್ನ ಪ್ರಾರಂಭಿಸಿದ್ದಾರೆ. ನಮ್ಮ ಹುಳಿಯಾರಿನಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ಅದನ್ನ ನೋಡಿ ಅನುಭವ ಆಗಿದೆ. ಅವರು ತುಂಬಾನೇ ಜನ ಸೇರಿಸ್ಬೇಕು ಅಂದ್ರೆ ಕಷ್ಟ ಇದೆ. ಈಗ ಇನ್ಯಾವ್ದಕ್ಕಾದ್ರೂ ಒಂದು ಸಿನಿಮಾ ಇದೆ ಅದೇ ನಗೆ ಅದಕ್ಕೆ ಅಂದ್ರೆ ಬೇಗ ಬಂದ್ಬಿಡ್ತಾರೆ. ಈ ಕಲೆಗೆ ಮತ್ತೆ ಭಗವಂತನ ಹತ್ರ ಹೋಗೋದಕ್ಕೆ ಸ್ವಲ್ಪ ಜನ ಸ್ವಲ್ಪ ಸ್ಲೋ ಮಾಡ್ತಾರೆ. ಏನು ಮಾಡಕ್ಕಾಗಲ್ಲ, ಅದು ಪ್ರಪಂಚದ ರೀತಿ ನೀತಿ. ಆಗ್ಲಿ, ಎಲ್ರು ನಾ ಮುಂದೆ ನೀವ್ ಹಿಂದೆ ಅನ್ನೋಂಗೆ ಎಲ್ರು ಕೂಡ ಒಂದೊಂದು ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗ್ಬೇಕು. ಎಲ್ರು ಒಂದೇ ಸಾರಿ ಹೋಗೋಕ್ಕಾಗೋದಿಲ್ಲ. ಅದಕ್ಕೆ ಪರಮಾತ್ಮ ಒಬ್ರನ್ನ ಸೃಷ್ಟಿ ಮಾಡಿ ನೀನ್ ಸಂಘಟನೆ ಮಾಡು ಅಂತ ಹೇಳಿ ಅವ್ರನ್ನ ಮಾರ್ಗದರ್ಶನಕ್ಕೆ ಬಿಟ್ಟಿರ್ತಾನೆ. ಈ ಸಂಘ ಬೆಳೆಯೋದಕ್ಕೆ ಕಾಂತರಾಜು ಅವರು, ಅವರ ಸಿಬ್ಬಂದಿ ವರ್ಗ ಎಲ್ಲ ಕೂಡ ತುಂಬಾ ಶ್ರಮ ಪಟ್ಟು ಈ ಕಾರ್ಯಕ್ರಮ ಮಾಡ್ತಿದ್ದಾರೆ. ಉಳಿಯಾರ್ನಲ್ಲಿ ಈ ನಾಟಕದ ಕಲಾವೃಂದ ಇರ್ಲಿಲ್ಲ. ನಾನು ನೋಡ್ದಂಗೆ ನಾನು 65 ವರ್ಷ ಆಯ್ತು ಉಳಿಯಾರಕ್ಕೆ ಬಂದು. ಆದ್ರೂ ನಾನು ಇರ್ಲಿಲ್ಲ. ಭಜನೆ ಮಂಡಳಿ ಮಾತ್ರ ಆಗಿತ್ತು. ಅವು ಪಾಪ ಎಲ್ಲರೂ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ನೀವೆಲ್ಲರೂ ಕೂಡ ಈ ಕಲಾವೃಂದಕ್ಕೆ ಮತ್ತೆ ನಮ್ಮೂರಲ್ಲಿ ಒಂದು ಕಲಾಭಿಮಾನಿಗಳಿದ್ದಾರೆ, ಕಲಾ ಸೇವೆ ಮಾಡೋದಕ್ಕೆ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಉಳಿಯಾರ್ನಲ್ಲಿ ಜೈ ಅನ್ನಿಸ್ಕೋಬೇಕು. ಇದು ಎಲ್ರೂ ಕೂಡ ನೀವು ಇಷ್ಟಪಟ್ಟು ಒಂದೊಂದು ಹೆಜ್ಜೆ ಮುಂದಿಟ್ಟು ಜೀವನದಲ್ಲಿ ಆಯ್ತಪ್ಪ ನಾವೆಷ್ಟು ದುಡಿದ್ರು ಏನು ತಗೊಂಡು ಹೋಗೋದಿಲ್ಲ, ನಮ್ಮ ಅನುಭವಗಳು ನಾವು ಒಬ್ಬರಿಗೆ ಹಂಚ್ಕೋಬೇಕು. ಮತ್ತೆ ಮಾನವ ಜನ್ಮ ಹುಟ್ಟಿದ ಮೇಲೆ ಏನಾದ್ರೂ ಒಂದು ಸೇವೆ ಸಮಾಜಕ್ಕೆ ಮಾಡಬೇಕು. ಈ ತರ ಸೇವೆ ನಾವು ದುಡ್ಡಿನಿಂದ ಮಾಡಕ್ಕಾಗಲ್ಲ ಅಂತಂದ್ರೆ ಒಂದು ಕಲಾ ಸೇವೆಯಿಂದ ಒಬ್ಬರಿಗೆ ಒಂದ್ ಸ್ವಲ್ಪ ಮಾರ್ಗದರ್ಶನ ಮಾಡೋದ್ರಿಂದ ನಾವು ಜನ್ಮ ಸಾರ್ಥಕ ಮಾಡ್ಕೋಬಹುದು. ಇದನ್ನೆಲ್ಲರೂ ನೀವೆಲ್ಲರೂ ತುಂಬಾ ಅಭಿಮಾನದಿಂದ ಬಂದಿದ್ದೀರಾ. ಅವರು ಈ ಕಾರ್ಯಕ್ರಮ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದನ್ನ ಮುಂದುವರ್ಸ್ಕೊಂಡು ಹೋಗೋ ಭಾರ ಎಲ್ರಿಗೂ ಸೇರಿದೆ. ನಮ್ಮಲ್ಲಿ ನಿಮ್ಮಲ್ಲಿ ಕೂಡ ನಾವು ಸಹಕಾರ ಕೊಡ್ಬೇಕಾಗತ್ತೆ. ಅವರಿಗೆ ಸಹಕಾರ ಕೊಡೋಣಂತೆ. ಆದಷ್ಟು ಈ ಕಲಾವೃಂದ ತುಂಬಾ ಚೆನ್ನಾಗಿ ಬೆಳ್ಕೊಂಡು ಹೋಗ್ಲಿ, ಉಳಿಯಾರ್ನಲ್ಲಿ ಪ್ರಸಿದ್ಧಿಯಾಗಿ ಹೆಸರು ಪಡೀಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಆ ವಿನಾಯಕನ ಮತ್ತೆ ಅಯ್ಯಪ್ಪ ಸ್ವಾಮಿನ ಈಗ ನಮ್ಮ ಕಾಂತರಾಜು ಸ್ನೇಹಿತ ನಿಜವಾಗ್ಲೂ ಕೂಡ ನನಗೆ ಬಹಳ ಖುಷಿ ಆಗುತ್ತೆ. ಯಾವಾಗ್ಲೂ ಆಕ್ಟಿವ್ ಆಗಿ ಅಂಗಡಿ ಇತ್ತು, ಅದನ್ನು ಮುಚ್ಚಾಕ್ಬಿಟ್ಟ, ಅದನ್ನು ಮುಚ್ಚಿ ಈಗ ಫುಲ್ ಈಗ ಈ ಕಲೆ ನಿಂತುಬಿಟ್ಟ. ಈಗೇನಿದ್ರು ಈ ಏನು ಪಾಪ ಈಗ ಇವತ್ತು ಗುರುತಿಸಿದ್ರು. ಇವತ್ತು ಈಗ ನಮ್ಮ ಹಾರ್ಮೋನಿಯಂ ಮೇಷ್ಟ್ರನ್ನ ನಮ್ಮ ಕೈಲಿ ಜನರ ಒಂದ್ಸಲ ಕಾರ್ಯಕ್ರಮ ಮಾಡಿದ್ರು. ಇದರಲ್ಲಿ ಇದೇ ಉಳಿಯಾರ್ನಲ್ಲಿ ಎಷ್ಟು ಜನ ಹಾರ್ಮೋನಿಯಂ ಮೇಷ್ಟ್ರು ಕರೆಸಿದ್ರು ಅಂದ್ರೆ ಇಡೀ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಾರ್ಮೋನಿಯಂ ಮೇಷ್ಟ್ರನ್ನೆಲ್ಲ ತಡಕಿ ಹುಡ್ಕೊಂಬಂದು ಇಲ್ಲಿ ಸೇರಿಸಿ ನಮ್ಮ ಉಳಿಯಾರ್ನಲ್ಲಿ ಅಷ್ಟೆಲ್ಲ ಕಾರ್ಯಕ್ರಮ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಹಾಗೆ ಈಗ ಕೆಲವೊಂದು ಈ
ನಾನು ನೋಡ್ತಾ ಇದ್ದೇನೆ, ನಮ್ಮ ತಮ್ಮಣ್ಣ ಇರ್ಬೋದು, ಇನ್ನೊಬ್ಬರು ಈ ರೀತಿ ಈ ಕಲೆ ಸಾಧ್ಯವಾದಷ್ಟು ಉಳಿದಿದೆ ಅಂದ್ರೆ ಇಂಥ ಕೆಲವೇ ಮಂದಿಯಿಂದ ಉಳಿದಿದೆ. ಅದಕ್ಕೆ ಪ್ರೋತ್ಸಾಹ ಸಾಲದು. ಇವತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ 6 ತಿಂಗಳಿಂದ ಪ್ರಯತ್ನ ಪಟ್ಟಾನೆ ಯಾರು ನಮ್ಮ ಕಾಂತಣ್ಣ. ಜನ ಉಪಯೋಗಿಸಿರಲ್ಲ, ಟೀಕೆ ಮಾಡೋದು ಬೇಕಾದ್ರೆ ಮಾಡ್ತಾರೆ, ಬೇಕಾದ್ರೆ ಇದನ್ನ ತೆಗಳ್ತಾರೆ, ಅದೇನು ಮಾ ಇದೇನು ಮಾ ಈ ತರ ಹೇಳ್ತಾರೆ. ಬಿಟ್ರೆ ಯಾವುದೇ ಒಂದು ಕಾರ್ಯಕ್ರಮ ಏನೋ ಮಾಡ್ತಾ ಇದಾರಲ್ವ ಅದಕ್ಕೆ ನಾವು ಬರೀ ಸಪೋರ್ಟು, ನಾವೇನು ಬಂಡವಾಳ ಹಾಕೋದು ಬೇಡ, ಏನು ಬೇಡ, ಮಾತಿನ ಸಹಾಯನೂ ಮಾಡಲ್ಲ. ಇಲ್ಲೆಲ್ಲ ಹೋಗ್ತಾ ಇರ್ತಾರೆ, ಅಟ್ಲೀಸ್ಟ್ ಬಂದು ಕೂತ್ಕೊಂಡು 4 ಮಾತು ಕೇಳಿದ್ರೆ ಏನು ತೊಂದರೆ ಇಲ್ಲ. ಇವತ್ತು ಒಂದು ನಾಟಕ ಆಡ್ಬೇಕಾದ್ರೆ ಆ ತಂಡ ಕಟ್ಟಿ ನಿಜವಾಗ್ಲೂ ಕೂಡ ನಾವು ಎಲ್ಲ ಕಷ್ಟಪಟ್ಟಿದ್ದೀವಿ. ಹುಡುಗರಿಂದ ಈ ಕಲೆ ಬಗ್ಗೆ ಏನಾದ್ರು ಮಾಡಿ ಇನ್ನೂ ಹೆಚ್ಚಿನದಾಗಿ ಬರಬೇಕು ಅನ್ನೋ ನಮ್ಮ ಆಸೆ. ಈಗ ಯಾರಾದ್ರೂ ಸಿಕ್ಕಿದ್ರೆ ನಾವು ಕಾಂತರಾಜ್ ಸಿಕ್ಕಿದ ಇದೇನೋ ಮಾಡ್ತೀನಿ ಅಂತ ನಮಗೇನೋ ಒಂದು ಸಂತೋಷ, ನಾವೇ ಮಾಡ್ತಿದ್ದೀವೇನೋ ಅನ್ನೋ ಭಾವನೆಯಲ್ಲಿ ನಾವು ಬರ್ತೀವಿ. ಯಾಕೆಂತ ಹೇಳಿದ್ರೆ ಅದನ್ನ ಉಪಯೋಗಿಸಬೇಕು ಜನ. ಬರೀ ಯಾವ್ದಾರ ಬೇರೆ ಬೇರೆ ಯಾವ್ದಾರ ಸವಲತ್ತುಗಳಿದ್ರೆ ಕ್ಯೂ ನಿಂತಿರ್ತಾರೆ ಅಂತ ಬಿಟ್ರೆ ಇದು ಜ್ಞಾನದ ಭಂಡಾರ, ಇದು ನಮ್ಮ ಜೀವನದ ಅತ್ಯುತ್ತಮವಾದಂತ ಒಂದು ಕಲಾ ಲೋಕ. ಇದು ಒಂದು ಲೋಕ. ಈ ಲೋಕವನ್ನ ಇವತ್ತು ಎಂತೆಂತ ಮಹಾತ್ಮರು ಕೂಡ ಬರೀ ಒಂದು ನಾಟಕದಿಂದ ಯಾವುದೋ ಸತ್ಯ ಹರಿಶ್ಚಂದ್ರ ನಾಟಕದಿಂದ ಮಹಾತ್ಮ ಗಾಂಧಿ ಬದಲಾದ. ಹೀಗೆ ಎಷ್ಟೋ ಜನ ಎಷ್ಟೋ ನಾಟಕಗಳಲ್ಲಿ ಬದಲಾವಣೆ ಆಗಿದ್ದಾರೆ. ಇವರು ಕಲಾವಿದರು ಏನಾಗಿದ್ದಾರೆ, ಆ ನಾಟಕ ಕಲಿಯಕ್ಕೆ ಹೋಗಿ ನಿಧಿಗೆಟ್ಟು ಹಾರ್ಮೋನಿಯಂ ಮೇಷ್ಟ್ರಿಂದ ಹಿಡಿದು ಇವ್ರ ಮನೆ ಹಾಳಾಗೋಗಿದ್ದಾವೆ. ಆದ್ರೆ ಆ ಕಲೆಯನ್ನ ಪ್ರದರ್ಶನ ಮಾಡೋದಕ್ಕೆ ಇವರು ಎಷ್ಟು ತಾಲೀಮನ್ನು ನಡೆಸಿರ್ತಾರೆ, ಅದರ ಶ್ರಮ ಏನು ಅನ್ನೋದನ್ನ 10 ನಿಮಿಷ ಕುತ್ಕೊಂಡು ಆ ನಾಟಕ ನೋಡಿದ್ರೆ ಅವ್ರಿಗೆ ಸಂತೋಷ ಆಗುತ್ತೆ. ಇವ್ಯಾವುದೇ ಒಂದು ಸಭೆಯಲ್ಲಿ ಈಗ ಇವ್ರ ಶ್ರಮಕ್ಕೆ ಇನ್ನೂ ಬಹಳ ಜನ ಕಲಾವಿದರು ಬರ್ತಾರೆ ಅಂತ ಭಾವಿಸಿದ್ದು ನಾನು ಬಹಳ ಮನಸ್ಸಲ್ಲಿತ್ತು. ಆದ್ರೆ ಇದರಲ್ಲಿ ಕಾಂತರಾಜ್ ಸೋತಲ್ಲ. ಕಾಂತರಾಜು ಅವ್ರ ಶ್ರಮ ನೋಡಿದ್ರೆ ಎಷ್ಟು ಶ್ರಮ ಮಾಡಿದ್ದಾರೆ, ಯಾರಿಗಾಗಿ? ಜನಕ್ಕಾಗಿ, ಈ ಹುಳಿಯಾರಿನ ಜನಕ್ಕಾಗಿ, ಈ ಸುತ್ತಮುತ್ತಿನ ನಮ್ಮ ಹೋಬಳಿಯ ಕಲಾವಿದರಿಗಾಗಿ ಅವ್ರಿಗೆಲ್ಲ ಶ್ರಮ ಪಡ್ತಾ ಇದ್ರೆ ಅವರು ಮನೆ ಕೆಲಸ ಬಿಟ್ಟು ಅಂಗಡಿ ಬಿಟ್ಟ ಈಗೇನಾದ್ರು ಬರೀ ಇದೇ ಸರ್ವಿಸ್ ಅಲ್ಲಿ ಏನಾದ್ರು ಕಿಂಚಿತ್ ಆಗ್ಲಿ ನನ್ನಿಂದ ಒಂದು ಒಳ್ಳೆಯ ಮನುಷ್ಯ ಹುಡ್ತಾನೆ ಸಾಯ್ತಾನೆ ಇದ್ದದೆ ಬರ್ತದೆ. ಏನ್ ಮಾಡೋದು? ನಾವು ಸುಮ್ಮನೆ ದೊಡ್ಡ ಖರ್ಚು ಮಾಡಿಕೊಂಡು ಥಿಯೇಟ್ರು ಎಷ್ಟು ಅವರು ಗಂಗಾಧರ್ ಅವರು ಪುಕ್ಕಟ ಥಿಯೇಟರ್ ಕೊಟ್ಟು ಕರೆಂಟ್ ಕೊಟ್ಟು ಎಲ್ಲ ಕೊಟ್ಟು ನಾವೆಲ್ಲ ಮಾಡಿದ್ರೆ ಆ ಕಾರ್ಯಕ್ರಮಕ್ಕೆ ಜನ ಬಂದು ನೋಡೋಣ, ಓಲಿ ಮಕ್ಕಳು ನೋಡ್ತಾರೆ ಅಂತ ಬಹಳ ಮಾಡ್ತದ್ದು. ಮಕ್ಕಳು ಈಗೇನಾಗೈತೆ ಅವರು ಪರ್ಮಿಷನ್ ಕೊಡಲ್ಲ ಅಂತೇಳಿ ಅದರಿಂದನೂ ಸ್ವಲ್ಪ ತೊಂದರೆ ಆಯ್ತು. ಹೀಗೆ ಒಂದಲ್ಲ ಒಂದು ರೀತಿನಲ್ಲಿ ನಿಜವಲ್ಲೂ ಕೂಡ ಈ ಹುಳಿಯಾರಿನಲ್ಲಿ ಹಿಂದೆ ಎಷ್ಟು ಕಲೆ ಇತ್ತು ಅನ್ನೋದ್ರ ಬಗ್ಗೆ ಈ ಬೋರಣ್ಣ ನಾಟಕ ಸೀನ್ಸ್ ಅವ್ರು ಇವತ್ತು ಇಲ್ಲ. ಆದ್ರೆ ಸೀನ್ಸ್ ಅನ್ನು ಕಟ್ಕೊಂಡು ಇಡೀ ಸುತ್ತ ತಾಂಡೋಗರು. ನಾವು ಎಳ್ನೋಡ್ನಲ್ಲಿ ಒಂದು ನಾಟಕ ಆಡ್ಬೇಕು ಅಂತ ಇವರು ಜಾತ್ರಾ ಪ್ರಯುಕ್ತ ಸುಮಾರು ನಾಟಕಗಳನ್ನ ಜಾಸ್ತಿ ಮಾತಾಡ್ತೀನಿ ಅಂತ ಏನಾರ ಬೇಜಾರಾಗ್ಬೋದು. ಆದ್ರೆ ಸ್ವಲ್ಪ ವಿಷಯ ಇರುತ್ತೆ ಅಂತ ಮಾತಾಡ್ತೀನಿ, ಅದಾದ್ರು ಬೇಜಾರು ಮಾಡ್ಕೋಬಾರ್ದು. ನಾವು ಹಿಂಗೆ ಎಳ್ನೋಡ್ನಲ್ಲಿ ದೊಡ್ಡ ಜಾತ್ರೆ, ಆ ಜಾತ್ರೆಯಲ್ಲಿ ಎಲ್ಲಾ ನಾಟಕದವ್ರನ್ನು ಕರೆದು ನಾವು ಏನಾಯ್ತು ನಮ್ಮೂರ್ಗು ಹೇಳಿದ್ರು, ನಾವೇನ್ ಮಾಡಿದ್ವು ನಮ್ಮೂರು ಹುಡುಗರು ಕರ್ಕೊಂಡು ಹೋದ್ರೆ ಆ ಸೀನ್ಸ್ ಏನಾಗ್ತೈತೆ ಬೋರಣ್ಣಿಗೆ ಹೇಳ್ಬಿಟ್ಟಾರೆ, ಬಹಳ ಸಸ್ತಾ ಮಾಡಿಬಿಟ್ಟವ್ರು ಅವರು. 15 ದಿನಕ್ಕೆ ದಿವಸ 200 ರೂಪಾಯಿ ಬೋರಣ್ಣ ಕೊಡೋದು. 200 ರೂಪಾಯಿ ಒಂದು ದಿವಸಕ್ಕೆ ಅಂದ್ರೆ ಅಷ್ಟು ಜನಕ್ಕೆ ಬಣ್ಣ ಹಾಕಿ ಅವ್ರು ಹೆಂಗ್ ನಾಟಕ ಆಡಿಸ್ಬೇಕು ಅವರು ಯಾರು ನಮ್ಮ ನಿಜವಾಗ್ಲೂ ಕೂಡ ಬೋರಣ್ಣ ಎಂತ ಕಲಾವಿದ ಅಂತ ನೆನೆಸಿರ್ತಾ ಇರೋದು ಈಗ ನಾನು. ಯಾಕೆಂದ್ರೆ ಅವ್ರು ಇವತ್ತಿಲ್ಲ, ಆದ್ರೆ ಈ ಹುಳಿಯಾರಿನಲ್ಲಿ ಎಂತ ಕಲಾವಿದ ಇದ್ದ ಅನ್ನೋದನ್ನು ಯಾಕೆ ನೆನೆಸ್ಕೋಬೇಕು ಇವತ್ತು. ಆಮೇಲೆ ಏನಾಗ್ಬಿಡ್ತು, ನಮ್ಮ ಹುಡುಗರು ಯಾರು ನಾಟಕ ಆಡಲ್ಲ ಅಂದ್ಬಿಟ್ರು. ಯಾಕಂದ್ರೆ ಸೀನ್ ಸರಿ ಇಲ್ಲ. ಈ ಒಂದೇ ಮುಂದಕ್ಕೆ ಬಿಟ್ರೆ ರೋಡು, ಹಿಂದಕ್ಕೆ ಬಿಟ್ರೆ ಭಜನೆ ಪದಗಳಿದೆಯಲ್ಲ, ಅದು ಬಹು ದೊಡ್ಡ ಕಲೆ. ಯಾವುದರಲ್ಲಿ ದೊಡ್ಡ ಕಲೆ ಅಂತ ಹೇಳ್ತಾ ಇಲ್ಲ, ಆರೋಗ್ಯದಲ್ಲಿ ಅದನ್ನ ಸುವ್ಯವಸ್ಥಿತವಾಗಿ ಹಾಡಿದರೆ
ಖಂಡಿತವಾಗ್ಲೂ ಆರೋಗ್ಯಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಅವರು ರೋಗದಿಂದ ವಿಮುಕ್ತರಾಗಿರ್ತಾರೆ ಅಂತ ಅನ್ನತಕ್ಕಂಥದ್ದನ್ನ ನಾನು ನನ್ನ ಅನುಭವದ ಮುಖೇನ ಶ್ರೀನಾಥ್ನಾರ್ ಮೂರ್ತಿಗಳು ಅಂತ ನಾರಾಯಣಪ್ಪನವರು ಅಂತ ಹೇಳ್ಬಿಟ್ಟು ಅವ್ರ ಮಗ ಮೂರ್ತಿ ಅಂತ, ಅವರ ಕಾಲದಿಂದಲೂ ಕೂಡ ನಾವು ಈ ಹಾರ್ಮೋನಿಯಂ ಮತ್ತು ಈ ತಬಲಾ ಅಂತೆ ಮತ್ತೆ ಇತರೆ ವಾದ್ಯಗೋಷ್ಠಿಗಳನ್ನು ನಾವು ನೋಡ್ತಾ ಬಂದ್ವಿ. ಕೆಲವು ದಿನಗಳ ನಂತರ ನಾನು ಈ ಹಾರ್ಮೋನಿಯಂ ಕಲಿಬೇಕಲ್ವಾ ಅನ್ನತಕ್ಕಂಥ ಒಂದು ಮನಸ್ಸು ಬಂತು. ಯಾಕೆ ಬಂತಪ್ಪ ಅಂದ್ರೆ ನಮ್ಮೂರಿನಲ್ಲಿ ಅವರು ಹೆಸರು ಹೇಳ್ಬಾರ್ದು, ಪಕ್ಕದಲ್ಲಿ ಶಿವಣ್ಣ ಅವರಿದ್ದಾರೆ, ಬೈದು ಬಿಡ್ತಾರೆ. ಹಾಗೆ ಕೂತಿದ್ದಾಗ ನಾನು ಸುಮ್ಮನೆ ಈಗ ಅಂತ ಇದ್ದೆ ಅವ್ರು ಅರ್ಬೇಕಾದ್ರೆ, ಏಯ್ ನಿಮ್ಗೇನ್ ಗೊತ್ತು ಸುಮ್ಮನೆ ಕೂತ್ಕೊಳ್ಳೋ ಅಂದ್ರು. ನನ್ನ ಜೊತೆ ಸ್ನೇಹಿತ ಹೋಗ್ತಿದ್ದ ಮಾಲಿಂಗಯ್ಯ ಅಂತ. ಅವತ್ತಿನ ದಿವಸ ನೀವೆಲ್ಲರಾಗಲಿ ಹಾರ್ಮೋನಿಯಂ ಕಲಿಲೇಬೇಕು ಆಯ್ತು ಅಂತ ನಾನು ಮನಸ್ಸು ಮಾಡಿ ಒಂದು 5-6 ಜನ ಗುಂಪಾದ, ಅದರಲ್ಲೇನು ಕಡಿಮೆ ಜನ ಗುಂಪಾಗಲ್ಲ, ಒಂದು 8 ಜನ ಇದ್ದೀವಿ ನನ್ನ ಜೊತೆ. ಪ್ರತಿ ದಿವಸ ಸಂಜೆ ಹಾರ್ಮೋನಿಯಂ ಯಾರು ಕಲಿತಿದ್ದಾರೆ ಸಂಗೀತಗಾರ, ಅವನಿಗೆ ಹಾರ್ಮೋನಿಯಂ ಕಲಿಗೆ ತಗೊಂಡೋಗೋದು, ಹಾರ್ಮೋನಿಯಂ ಕಲಿಸ್ತಾರೆ ಅಂತೇಳಿ. ಹೀಗಾಗಿ ಅಷ್ಟೋ ಜನ 7 ಜನ ಆಗಲಿಲ್ಲ ಹಾರ್ಮೋನಿಯಂ ಪೆಟ್ಟಿಗೆ ಹೋಗ್ಲಿಕ್ಕೆ. ಯಾರು ಅಂತ ರಾತ್ರಿ 12 ಗಂಟೆ 1 ಗಂಟೆ ಕೊನೆಗೆ ನನಗೆ ಶಿವಜ್ಯೋತಿ ಪಣ ಅಂದ್ರೆ ನಿಮಗೆ ಸಾಮಾನ್ಯವಾಗಿ ಅರ್ಥ ಆಗ್ಬೋದು, ಗಾಣಿಗರು ಅಂತ. ಅವರು ಮೂಡ್ಲಿಗಿರಿಯಪ್ಪ ಅಂತ ಇದ್ರು. ಅವರು ನನಗೆ ಹಾರ್ಮೋನಿಯಂ ವಿದ್ಯಾಭ್ಯಾಸವನ್ನ ಮಾಡಿಸಿದ್ರು. ನನ್ನ ಕೈನಲ್ಲಿ 1-2-3 ನಾಟಕಗಳನ್ನು ಮಾಡಿಸಿದ್ರು. ಆಗ ನನಗೆ ಸುಮ್ಮನೆ ಕೂತ್ಕೊಳ್ಳೋ ಅಂತ ಹೇಳಿದ್ರಲ್ಲ, ಆದ್ರೆ ಅವರು ನಮ್ಮ ಪಕ್ಕ ಬಂದು ಕೂತ್ಕೊಂಡಾಗ ನಾಟಕ ಆಡ್ಬೇಕಾದ್ರೆ ನಾವು ಹೇಳಕ್ ಸಾಧ್ಯತೆ ಇರಲಿಲ್ಲ. ಅದೇ ಮಾಲಿಂಗ ಅನ್ನತಕ್ಕಂಥ ಒಬ್ಬ ಹುಡುಗ, ಅವನು ಪಾತ್ರ ಮಾಡಿದ್ದ, ಪಾತ್ರದಲ್ಲಿ ರೆಕಾರ್ಡ್ ಆಡ್ತಾ ಇದ್ದ. ಅವ್ರಿಗೆ ಹೇಳಿದ, ಅವನು ಹೆಸರಿಟ್ಟು ಹೇಳ್ದ ಅವ್ರನ್ನ, ಕುತ್ಕೊಳ್ರಿ ನಿಮ್ಗೇನ್ರಿ ಬರುತ್ತೆ. ಕಲೆ ಅನ್ನತಕ್ಕಂಥದ್ದು ಹೇಗಿರ್ಬೇಕಪ್ಪ ಅಂದ್ರೆ ಅಹಂಕಾರದಲ್ಲಿ ಇರಬಾರದು. ಇದನ್ನ ಮೊದಲು ಜ್ಞಾಪಕ ಚೆನ್ನಾಗಿಟ್ಕೊಳ್ಳಿ. ನೀವು ಯಾವುದೇ ಒಂದು ಕೀರ್ತನೆ, ಒಂದು ಭಜನೆ ಪದ, ಮತ್ತೊಂದು ಆಡ್ತಾ ಇದೀವಿ ಅಂದ್ರೆ ನಾನು ಚೆನ್ನಾಗಿ ಆಡ್ತಾ ಇದ್ದೀನಿ ಅಂತ ನೀವು ಅಂದ್ಕೊಳಕ್ ಹೋಗ್ಬೇಡಿ. ನಿಮಗಿಂತಲೂ ಚೆನ್ನಾಗಿ ಆಡಿರ್ತಕ್ಕಂಥ ಅನೇಕ ಕಲಾವಿದರಿದ್ದಾರೆ. ಅವರೆಲ್ಲ 100, 200, 300 ವರ್ಷಗಳ ಕಾಲ ಬದುಕಿದ್ರು ಅಂದ್ರೆ ಆ ಕಲೆಯಲ್ಲಿ, ಅವರು ಹಾಡಿರ್ತಕ್ಕಂಥ ಸಂಗೀತದ ಉಚ್ಚಾರಣೆಯಲ್ಲಿ. ಅದಕ್ಕೆ ಈ ಯಕ್ಷಗಾನದಲ್ಲಿ ಭಾಗವತರ ಒಂದು ವಿಚಾರವನ್ನು ಹೇಳ್ತಾರೆ. ಪ್ರಥಮ ಪ್ರಾರಂಭ ಮಾಡಬೇಕಾದ್ರೆ ಬಕಾರೋ ಭಕ್ತಿ ರೂಪೇಣ, ಗಕಾರೋ ಗರ್ವವಂಜಿತ, ವಕಾರೋ ವಾಕ್ಯಪಾಠೇಣ, ತಕಾರೋ ತತ್ವ ನಿರ್ಣಯ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಬಕಾರೋ ಭಕ್ತಿ ರೂಪೇಣ, ನಾವು ಹಾಡುವಾಗ ಬಹಳ ಭಕ್ತಿಯಿಂದ ಹಾಡಬೇಕು. ವಕಾರೋ ವಾಕ್ಯಪಾಠೇಣ, ನಾವು ಹಾಡತಕ್ಕಂಥ ವಾಕ್ಯಗಳು, ಬರ್ತಕ್ಕಂಥ ಸಂಗೀತದಲ್ಲಿ ಬರತಕ್ಕಂಥ ವಾಕ್ಯ ಅಪಸ್ವರದಲ್ಲಿ ಇರಬಾರದು. ತಕಾರೋ ತತ್ವ ನಿರ್ಣಯ, ಅದರಲ್ಲಿ ಅರ್ಥ ಇರಬೇಕು, ಏನೋ ಹಾಡೋದಲ್ಲ. ಇಷ್ಟೆಲ್ಲವನ್ನ ನಮ್ಮ ಹಿಂದಿನವರು ಕೊಟ್ಟಿದ್ದಾರೆ. ಏನಪ್ಪ ಕೊಟ್ಟಿದ್ದಾರೆ? ಕಲೆಯನ್ನ ನಾವು ಅಳವಡಿಸಿಕೊಂಡ್ರೆ ನಾವು ಅನೇಕ ವಿದ್ಯೆಗಳನ್ನು ಅಳವಡಿಸಿಕೊಳ್ಬಹುದು. ಅದರಲ್ಲಿ 1 ಗಂಟೆಗಳ ಕಾಲ ಒಂದು ದಿನದಲ್ಲಿ ನಾವು ಕಲೆಯನ್ನ ಪ್ರತಿ ದಿವಸ ಅಳವಡಿಸಿಕೊಂಡ್ರೆ ಖಂಡಿತವಾಗಲೂ ಅವನು ಆರೋಗ್ಯವಂತನಾಗ್ತಾನೆ ಅಂತ ಹೇಳೋದ್ರಲ್ಲಿ ಯಾವುದೇ ಚಿಂತೆ ಇಲ್ಲ. ಅವನು ಪುನಃ ಆಸ್ಪತ್ರೆಗೆ ಹೋಗೋಂಥ ವಿಚಾರ ಇಲ್ಲ. ಹಾಗಂತ ನಮ್ಮ ಎಳ್ಳೆನಹಳ್ಳಿ ಮೂರ್ತಪ್ಪನ ಹೆಸರು ಕೇಳ್ಬಿಡ್ಬೋದು, ಮತ್ತೆ ನಾನು ಆಸ್ಪತ್ರೆಗೆ ಹೋಗ್ತಾ ಇರ್ತೀನಿ ಅಂತೇಳಿ. ಇದು ಚಿಕ್ಕಂದಿನಿಂದಲೂ ಕೂಡ ನಾವು ಅದನ್ನ ಸಂಪೂರ್ಣವಾಗಿ ನಮ್ಮ ಹೃದಯದಲ್ಲಿ ನಾವು ಅದನ್ನ ಅಡಗಿಸ್ಕೊಂಡು ಅದನ್ನ ವ್ಯವಸ್ಥಿತವಾಗಿ ನಾವು ಅದನ್ನ ನಮ್ಮ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಇಟ್ಕೊಂಡಿದ್ರೆ, ಯಾಕೆಂದ್ರೆ ನಾವು ಊಟ ಮಾಡ್ತೀವಿ, ಎಷ್ಟು ಬೇಕೋ ಅಷ್ಟೇ ಊಟ ಮಾಡೋದು. ಮಿತದಿಂದ ಅದನ್ನ ನಾವು ಕಾಪಾಡ್ಕೊಂಡೋದ್ರೆ ನಮ್ಮ ಆರೋಗ್ಯ ಇವತ್ತು ಕೂಡ ಚೆನ್ನಾಗಿರುತ್ತೆ. ಇವತ್ತು ನಮ್ಮ ಮೂರ್ತಪ್ಪನವ್ರಿಗೆ BP ಇಲ್ಲ, ಶುಗರ್ ಇಲ್ಲ, ಆರೋಗ್ಯ ಚೆನ್ನಾಗಿದೆ. ಇವತ್ತು ಕೂಡ ಹೇಳ್ತಾರೆ ಅವರು, ನನಗೆ BP ಇದೆ ಸರ್ ಅಂದ್ರೆ ಇಲ್ಲ ಅಂತಾರೆ. ನಾನು ಆಗ ಒಂದು BP ಮಾತ್ರ ನುಡ್ಸೋಣ ಅಂತ ಪ್ರಯತ್ನ ಅವ್ರಿಗೆ. ಆ ರೀತಿ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅವರು. ಅಂತ ಕಲಾವಿದರ ಜೊತೆಯಲ್ಲಿ ನಾವೆಲ್ಲರೂ ಕಲಿತು ಹಾಡಿದರೆ ಖಂಡಿತವಾಗ್ಲೂ ಕೂಡ ನಾವು ಆರೋಗ್ಯವಾಗಿರ್ತೀವಿ. ನಾವು ಆರೋಗ್ಯವನ್ನ ಕಾಪಾಡಬೇಕು ಅಂದ್ರೆ ಹಣವನ್ನಲ್ಲ, ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂದ್ರೆ 1ನೇ ಔಷಧಿ ಏನಪ್ಪಾ ಅಂದ್ರೆ ಉಚ್ಚಾರಣೆ ಚೆನ್ನಾಗಿ ನಾನು ಮಾತಾಡುವುದನ್ನ ಸರಿಯಾದ ವ್ಯವಸ್ಥಿತವಾದಲ್ಲಿ ಮೊದಲು ನುಡಿಗಳು ಬರದಂತೆ ಮಾತಾಡೋದು, ವ್ಯಾಯಾಮವನ್ನು ಮಾಡೋದು, ಸಂಗೀತ ಭಜನೆ ಪದಗಳನ್ನ ಹಾಡೋದು, ಮೇಳ
ಯಕ್ಷಗಾನ ಮೇಳ ಕುಣಿತಾರೆ ಇನ್ನು ಕಡೆ ಮಂಗಳೂರು ಕಡೆ, ನಮ್ಮಲ್ಲೂ ಮಾಡ್ತಾರೆ. ಆ ಕುಣಿಯೋದ್ರಿಂದ ಅವಯವಗಳು ಹೆಂಗಿರ್ತವೆ ಅವು ಎಲ್ಲವೂ ಕೂಡ ಗಟ್ಟಿಮುಟ್ಟಾಗುತ್ತೆ, ರಕ್ತ ಚಲನೆ ಚೆನ್ನಾಗಾಗುತ್ತೆ ಅನ್ನತಕ್ಕಂಥ ವಿಚಾರವನ್ನ ನನಗೆ ಯಾರೋ ಒಬ್ರು ಮಹಾಜ್ಞಾನಿಗಳು ಇದನ್ನು ನನಗೆ ಹೇಳ್ಕೊಟ್ಟಿದ್ರು. ಅಂತೆಯೇ ಅದನ್ನ ಸದುಪಯೋಗಪಡಿಸಬೇಕು ವಿನಃ ಅದನ್ನು ಹೊರತುಪಡಿಸಿ ನಾವು ಕಲಾವಂತರು ಅಂತ ಹೇಳಿಬಿಟ್ಟು ನಾವು ಹೆಂಗ್ ಬೇಕಾದ್ರೂ ಹಾಡ್ತೀವಿ ಅನ್ನತಕ್ಕಂಥದ್ದಲ್ಲ. ಅದು ಕಲೆಗೆ ತನ್ನದೇ ಆದಂತ ಒಂದು ಶಕ್ತಿ ಇದೆ, ಭಕ್ತಿ ಇದೆ, ತತ್ವ ಇದೆ, ಜ್ಞಾನ ಇದೆ. ಅದೆಲ್ಲವನ್ನು ಅಳವಡಿಸ್ಕೊಂಡು ಹೋಗ್ಬೇಕು. ಆ ಅಳವಡಿಸ್ಕೊಳತಕ್ಕಂಥ ಅದರ ಜೊತೆಗೆ ಎಲ್ಲೋ ಮನೆಯಲ್ಲಿ ಕೂತ್ಕೊಂಡು ನಾವು ಕಲೆಯನ್ನ ಅಳವಡಿಸ್ಕೊಂತೀವಿ ಅಂದ್ರೆ ನಾವಿಲ್ಲಿ ಹಾರ್ಮೋನಿಯಂ ಮಾಡಿಸ್ತಿರ್ತಾರೆ, ಒಬ್ರು ತಬಲ ನುಡಿಸ್ತಾ ಇರ್ತಾರೆ, ಒಳಗಡೆ ಮಗು ಹೊಡ್ತಾ ಇರುತ್ತೆ. ಇವ್ರದ್ದು ಬೇರೆ ಒಂದು ಕಾಟನಪ್ಪ ಎದ್ದೋಗೋದು ಬಿಟ್ಟು ಹೋಗ್ತಾವ್ರ ಅಂತ. ಹಾಗೆ ನಮ್ಮ ನಂದಿಹಳ್ಳಿ ಶಿವಣ್ಣ ಅವರು ಹೇಳಿದ್ರು, ನಮಗೆ ಹೊಸ ಪರಿಚಯ ಅವರು. ಎಲ್ಲಾದ್ರೂ ಒಂದು ಕಲಾ ಮಂದಿರ, ಒಂದು ಚಿಕ್ಕದಾಗಿ ಒಂದು ಭಜನೆ ಮಂದಿರವನ್ನ ಅಥವಾ ಒಂದು ಪ್ರಾಕ್ಟೀಸ್ ಮನೆಯನ್ನ, ಒಂದು ಸಂಗೀತ ಮನೆಯನ್ನ ಮಾಡಿ ಅಂತ ಖಂಡಿತವಾಗ್ಲೂ ನೀವು ಇದಕ್ಕೆ ಪ್ರಯತ್ನವನ್ನ ಮಾಡಬೇಕು. ನೀವು ಈ ಒಂದು ಪ್ರಯತ್ನಕ್ಕೆ ನಮ್ಮದು ಆದಂತ ಒಂದು ಏನಾದ್ರೂ ಒಂದು ಕೊಡುಗೆಯನ್ನು ನಾವು ಕೂಡ ನೀಡಲಿಕ್ಕೆ ಇಚ್ಛೆ ಪಡ್ತೀವಿ. ಅದಕ್ಕೆ ಆಗತಕ್ಕಂತ ಒಂದು 15,000 ಇಟ್ಟಿಗೆಯನ್ನು ನಾನು ಖಂಡಿತವಾಗ್ಲೂ ನಾನು ಕೊಡ್ತೀನಿ. ಇದನ್ನ ಸದುಪಯೋಗಪಡಿಸ್ಕೊಳ್ಳಿ. ಮತ್ತೆ ನಮ್ಮ ರಾಜಣ್ಣ ಅವರು ಹೇಳಿದ್ರು, ಸುಮಾರು 2 ವರ್ಷದಿಂದ ನಮ್ಮನ್ನು ಹೈದರಾಬಾದಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ರಸ್ತೆ ಸರಿಯಾಗಿ ಸಿಕ್ಕಿಲ್ಲ ಅವರಿಗೆ. ಅದನ್ನ ಆದಷ್ಟು ಬೇಗ ಆ ರಸ್ತೆಯನ್ನು ಹುಡುಕಿ ನಮ್ಮನ್ನು ಕರ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ಹೇಳ್ತಾ ಇದೀವಿ. ಎರಡನೇದಾಗಿ ನಮ್ಮ ಕಾಂತಣ್ಣರು ಹೇಳಿದ್ರು, 15 ದಿನಗಳ ಕಾಲ ಅಥವಾ 10 ದಿನಗಳ ಕಾಲ ಸತತವಾಗಿ ಪ್ರತಿ ದಿವಸ ಒಂದು ನಾಟಕವನ್ನ ನಾವು ಕಲಾಮುಖೇನ ನಾವು ತೋರಿಸಲಿಕ್ಕೆ ಇಷ್ಟ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದನ್ನ ತೋರಿಸಿದ್ದೆ. ಅದರಲ್ಲಿ ನಮ್ಮೂರಲ್ಲಿ ಒಂದು ಏನೋ ಬರದೇ ಇರತಕ್ಕಂಥ ಬಾಲಕರು ತೊದಲು ನುಡಿಗಳಿಂದ ಒಂದು ನಾಟಕವನ್ನು ಆಡ್ತಾರೆ. ಅದನ್ನ ಅವರಿಗೆ ಪ್ರೋತ್ಸಾಹಿಸಿ ಆ ಒಂದು ಸಂಘಕ್ಕೂ ಕೂಡ ಒಂದು ಆದ್ಯತೆಯನ್ನು ಕೊಟ್ಟರೆ ನಾನು ಕೂಡ ಆ ಒಂದು ದಿನದ ಸೀನರಿಯನ್ನು ನಾನು ಖಂಡಿತವಾಗ್ಲೂ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಈ ಮುಖೇನ ನಿಮಗೆ ವಾಗ್ದಾನವನ್ನು ಮಾಡೋಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದ್ರೆ ನನಗೆ ಕಲೆ ಅಂದ್ರೆ ಬಹಳ ಆಸೆ. ಮೊನ್ನೆ ಕಾಂತಣ್ಣ ಬಂದಿತ್ತು, ಸುಮ್ಮನೆ ಏನೇನೋ ನೋಡಿಸ್ತಾ ಇದ್ದೆ, ಅವ್ರು ಬೈಕೊಂಬಂದ್ರಿ ಕಡೆಗೆ. ನನಗೆ ಬರಲ್ಲ, ಅವ್ರು ಬಿಡಲ್ಲ, ಹಿಂಗಾಯ್ತು. ಹಿಂಗೆ ಏನೇನೋ ನಮಗೂ ಬಹಳ ಇದೆ ಕಲೆ ಅಂದ್ರೆ. ಎಲ್ಲಾ ವಿಚಾರದಲ್ಲೂ ಕಲೆಗೆ ನಾವು ಪ್ರೋತ್ಸಾಹವನ್ನು ಕೊಡ್ತೀವಿ. ನಾವು ಮೈಸೂರಿನಲ್ಲಿ ಜಾನಪದ ಕಲಾ ತಂಡಗಳನ್ನ, ಮೈಸೂರಲ್ಲಿ ಸುಮಾರು 20, 30, 50 ಕಲಾ ತಂಡಗಳಿರ್ತವೆ. ಎಲ್ಲಿ ದಸರಾ ಮಹೋತ್ಸವದಲ್ಲಿ. ನಮ್ಮ ಅಂದನಕೆರೆಯಲ್ಲಿ ಇವತ್ತು 13 ಕಲಾ ತಂಡಗಳು ನಮ್ಮ ಕಾರ್ತಿಕೋತ್ಸವದಲ್ಲಿ ಬರ್ತವೆ. ನಾನು ಆ ಕಲೆಗೆ ನಾನು ಆ ಒಂದು ಪ್ರೋತ್ಸಾಹವನ್ನು ನೀಡುವುದರಲ್ಲಿ ನಾನು ಖಂಡಿತವಾಗ್ಲೂ ಕೂಡ ಮನಸಾರೆ ಕೊಡ್ತೀನಿ ಅನ್ನತಕ್ಕಂಥ ವಿಚಾರವನ್ನು ಹೇಳ್ತಾ ಈ ದಿನ ಸಮಯಾವಕಾಶಗಳು ಹೆಚ್ಚಿಗೆ ಇಲ್ಲ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಸ್ವಾಮಿಯವರಿಗೂ, ಶಿವಣ್ಣವರು, ನಮ್ಮ ಗುರುಗಳಾದ ಮೂರ್ತಪ್ಪನವರು, ರಂಗಪ್ಪನವರು, ಮತ್ತೆ ಕಾಂತಣ್ಣವರು, ಎಲ್ಲ ನಮ್ಮ ಪ್ರೇಮಕ್ಕವರು, ಚಂಬಸಣ್ಣವರು, ಲಕ್ಷ್ಮಣವರು, ಗುರುಗಳ ಎಲ್ಲ ವೇದಿಕೆ ಮತ್ತೆ ಎಲ್ಲರಿಗೂ ನಮಸ್ಕರಿಸ್ತಾ 2 ಮಾತಾಡ್ತೀನಿ. ಜಾಸ್ತಿ ಮಾತಾಡಕ್ ಆಗ್ತಾ ಇಲ್ಲ, ಬರಲ್ಲ. ಬೇರೆ ಕಡೆ ಎಲ್ಲ ಹೋದ್ರೆ ಬಹಳ ಹೊತ್ತು ಮಾತಾಡ್ತೀವಿ. ವೇದಿಕೆ ಮೇಲೆ ಮಾತಾಡ್ಬೇಕು ಸ್ವಲ್ಪ ಭಯ ಆಗುತ್ತೆ. ಇರ್ಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಲೆ ಮನುಷ್ಯ ಅಲೆಮಾರಿಯಾಗಿ ಜೀವನ ಮಾಡ್ಬೇಕಾದ್ರೆ ಒಂದು ನೆಲೆ ಕಂಡ್ಕೊಂಡ. ಆ ನೆಲೆ ಕಂಡ್ಕೊಂಡ್ಮೇಲೆ ಕಲೆ ಹುಡ್ತು. ಕಲೆ ಯಾಕೆ ಹುಡ್ತು? ಬದುಕು ಮಾಡಿ ಜೀವನ ಮಾಡಿ ಜೀವಿಸ್ಬೇಕಾದ್ರೆ ಅವನ ಮನೋರಂಜನೆಗೋಸ್ಕರ ಕಲೆಯನ್ನ ಸೃಷ್ಟಿ ಮಾಡಿಕೊಂಡ. ಬೆಳಗಿಂದ ಸಾಯಂಕಾಲದವರೆಗೂ 6 ಎಳೆದು ಜೀವನ ಮಾಡಿ ಬೇಜಾರಾದಾಗ ಅವ್ರಿಗೊಂದು ಮನೋರಂಜನೆ ಬೇಕು, ಒಂದು ಖುಷಿ ಬೇಕು, ಒಂದು ಜೀವನದ ತಿರುಳು ಬೇಕು. ಅದಕ್ಕೋಸ್ಕರ ಆ ಮನೋರಂಜನೆಯನ್ನ ಅಳವಡಿಸ್ಕೊಳ್ಳಲ್ಲ, ಮನೋರಂಜನೆಯನ್ನ ಕೊಡೋನು, ಮನೋರಂಜನೆಯನ್ನ ಅನುಭವಿಸೋನು, ಅದೇ ಕಲೆ. ಮತ್ತೆ ಈ ಕಲೆ ಅಂದಾಗ ಪ್ರತಿಯೊಂದು ಕಲೆನೇ. ನಾಟಕ ಆಡೋದೇ ಒಂದು ಕಲೆ ಅಲ್ಲ, ಭಜನೆ ಮಾಡೋದೇ ಒಂದು ಕಲೆ ಅಲ್ಲ, ಪ್ರತಿಯೊಂದು ಕಲೆನೇ. ಆ ಕಲೆಯಲ್ಲಿ ಜೀವನದ ತಿರುಳು, ಜೀವನ ಹೆಂಗ್ ಮಾಡ್ಬೇಕು, ಮುಂದೆ ಏನ್ ಮಾಡ್ಬೇಕು, ಆ ಕಲೆ ಹಾಗೆ ಹೇಳಿದ್ ಕೇಳಲ್ಲ. ಜೀವನ ಹೆಂಗ್ ಮಾಡ್ಬೇಕು, ಹೆಂಗ್ ಬದುಕಬೇಕು, ಹೆಂಗಿರ್ಬೇಕು ಅಂತ ಹೇಳಿದ್ರೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ ಕೇಳಲ್ಲ. ಆ ಕಲೆಯ ಮುಖಾಂತರ, ಒಂದು ಅಭಿನಯದ ಮುಖಾಂತರ, ಒಂದು ಸಾಹಿತ್ಯದ ಮುಖಾಂತರ, ಒಂದು ಸಂಗೀತದ ಮುಖಾಂತರ ಅದನ್ನು ತಿಳಿದು ಹೇಳಿದ್ರೆ ಮನಸ್ಸಿಗೆ ನಾಟುತ್ತೆ. ಮನಸ್ಸು ಅವಾಗ ಸ್ವಲ್ಪ ಬದಲಾವಣೆ ಆಗುತ್ತೆ.
ಜನ ಜಾಗೃತರಾಗ್ತಾರೆ. ಜೀವನದಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಒಂದು ಕಲೆ ಬೇಕು ಮನುಷ್ಯನಿಗೆ. ಪ್ರತಿಯೊಬ್ಬರಿಗೂ ಒಂದು ಕಲೆ ಇದ್ದೇ ಇರುತ್ತೆ, ಒಂದಲ್ಲ ಒಂದು ರೀತಿ ಕಲೆ ಇರುತ್ತೆ. ಆ ಕಲೆ ಏನಪ್ಪಾ ಅಂದ್ರೆ ಇನ್ನೊಬ್ಬನ ಮನಸ್ಸನ್ನು ಸಂತೋಷ ಪಡಿಸ್ಬೇಕು ವಿನಃ ಆ ಕಲೆಯಲ್ಲಿ ಬೇಜಾರು ಮಾಡೋಂಥ ಕಲೆ ಇರಲ್ಲ. ಕಲಾವಿದರು ಒಬ್ಬ ನಗಿಸೋ ಕಲೆ ಇರುತ್ತೆ, ಒಬ್ಬ ಮಾತಾಡೋ ಕಲೆ ಇರುತ್ತೆ, ಒಬ್ಬರು ಅಭಿನಯ ಮಾಡೋ ಕಲೆ ಇರುತ್ತೆ, ಒಬ್ಬ ಚಿತ್ರಕಲೆ ಇರುತ್ತೆ, ಯಕ್ಷಗಾನ ಕಲೆ ಇರುತ್ತೆ, ಭಜನೆ ಕಲೆ, ಪ್ರತಿಯೊಂದು ಕಲೆನೇ. ಪ್ರತಿಯೊಂದು ಮನುಷ್ಯ ಒಂದಲ್ಲ ಒಂದು ರೀತಿ ಕಲೆ ಇರಲೇಬೇಕು, ಇದ್ದೇ ಇರುತ್ತೆ. ಅದನ್ನ ಬಹಿರಂಗವಾಗಿ ತರಕ್ಕೆ ನಾವು ಒಂದು ವೇದಿಕೆ ಬೇಕು. ಆ ವೇದಿಕೆನೇ ಈ ಕಲಾ ಸಂಘ. ಈ ಕಲಾ ಸಂಘ ಮಾಡೋದು ಏನಕ್ಕಪ್ಪ ಅಂದ್ರೆ ನಮ್ಮ ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಯಾವ್ಯಾವ ಕಲೆ ನಮ್ಮ ಹಳ್ಳಿಗಾಡಲ್ಲಿ ಹಳ್ಳಿಯಲ್ಲಿ ಇದ್ದಾವೆ, ನಮ್ಮ ಹೋಬಳಿ ಲೆವೆಲ್ ಇದ್ದಾವೆ, ಆ ಕಲೆಯನ್ನ ಎಲ್ಲೋ ಕಾಣದ ಎಲೆಮರ ಕಾಯಿನಂತೆ ಇರ್ತಕ್ಕಂಥ ಕಲಾವಿದರನ್ನ ಮುಖ್ಯ ವೇದಿಕೆಗೆ ತಂದು ಅವ್ರಿಗೊಂದು ಗೌರವ, ಅವರ ಕಲೆಯನ್ನು ಅಭಿನಯಿಸಿ, ಅವರು ಅಭಿನಯಿಸೋದು ಯಾಕೆ? ಬೇರೆಲ್ಲ ಮನರಂಜಿಸಕ್ಕೆ. ನಾವು ನಾಟಕ ಆಡ್ತಿದೀವಿ ಅಂದ್ರೆ ಯಾಕೆ ಆಡ್ಕೊತೀವಿ? ಸಾವಿರಾರು ರೂಪಾಯಿ ಖರ್ಚು ಮಾಡಿ ಟೈಮ್ ಕಳೆದು 6 ತಿಂಗಳು 3 ತಿಂಗಳ ಪ್ರಾಕ್ಟೀಸ್ ಮಾಡಿ ನಮಗೇನು ನಮಗೆ ಎಷ್ಟೇ ಕಷ್ಟ ಆದ್ರೂ ನಾವು ಇನ್ನೊಬ್ಬರನ್ನ ಮನಸ್ಸನ್ನ ಮನರಂಜಿಸ್ಬೇಕು, ಇನ್ನೊಬ್ರಿಗೆ ಖುಷಿ ಕೊಡ್ಬೇಕು. ನಮ್ದು ಕಷ್ಟ ಏನೇ ಇರಲಿ, ಎಷ್ಟೇ ಖರ್ಚು ಮಾಡಲಿ, ನಮ್ದು ಎಷ್ಟೇ ತೊಂದರೆ ಇರಲಿ, ಇನ್ನೊಬ್ಬರಿಗೆ ಖುಷಿ ಕೊಟ್ಟು ಅವ್ರ ಕಡೆಯಿಂದ ನಾವು ಒಂದು ಚಪ್ಪಾಳೆ ತಟ್ಕೊಂಡು ಪರವಾಗಿಲ್ಲ ಕಣೆ, ಒಳ್ಳೆ ಅಭಿನಯ ಮಾಡ್ದ, ಪರವಾಗಿಲ್ಲ ಕಣೆ ಅಂದ್ರೆ ನಮ್ಗೆ ಎಷ್ಟೋ ಖುಷಿ. ದುಡ್ಡೆಲ್ಲ ಬಂದ್ಬಿಡ್ತು, ಶ್ರಮೆಲ್ಲ ನಮ್ಗೆ ಸಾರ್ಥಕ ಆಗ್ಬಿಡ್ತು. ಏನಾರ ಕಷ್ಟ ಏನಾರ ಇರಲಿ ಒಂದ್ಸ್ಮೋರ್ ಹೇಳ್ಬಿಟ್ರೆ ಸಾಕು. ಹಿಂದ್ಗಡೆ ಏನಾರ ಆಗ್ಬಿಟ್ರೆ ನಮ್ಗೇನು ಕಷ್ಟ ಏನಾಗಲ್ಲ, ಒಂದ್ಸ್ಮೋರ್ ಹೇಳ್ಬಿಟ್ರೆ ನಮ್ಗೆ ಖುಷಿ. ಹಂಗೆ ಇನ್ನೊಬ್ಬರನ್ನ ರಂಜಿಸೋದೇ ಒಂದು ಕಲಾವಿದರು ಲಕ್ಷಣ. ಅವ್ರಿಗೆ ಅದಕ್ಕೋಸ್ಕರ ಮುಂದೆ ಬೆಳೆಸ್ಕೊಂಡು ಹೋಗೋಣ. ಮತ್ತು ಹಳೆಯ ಕಲಾವಿದರಿದ್ದಾರೆ, ಅವರೆಲ್ಲ ಜೀವನದಲ್ಲಿ ಬಹಳ ಕಲೆಗೋಸ್ಕರ ತಮ್ಮ ಜೀವನ ಮುಡುಪಾಗಿಟ್ಟಿದ್ದಾರೆ. ಅಂಥವರೆಲ್ಲ ಕಂಡಿಡಿದು ಅವರಿಗೆಲ್ಲ ಸರ್ಕಾರದ ಮಾಶಾಸನ ಬರೋ ರೀತಿಯಲ್ಲಿ ನಮ್ಮ ಕಾಂತಾಳವರು ತುಂಬಾ ಜನಸೇವೆಗೋಸ್ಕರ ಅಂತ ಮುಡುಪಾಗಿಟ್ಟಿದ್ದಾರೆ. ಇಲ್ಲಿ ಜೀವನನೇ ಈಗ ಮುಂದೆ ಏನೇ ಜೀವನ ಇದ್ರು ಜನಸೇವೆಗೋಸ್ಕರ ಸಹಾಯ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಬಹಳ ಒಳ್ಳೆ ಕೆಲಸ. ಅವ್ರ ದೇವರು ಆಯುರ್ವೇದ ಆರೋಗ್ಯ ಐಶ್ವರ್ಯ ಕೊಡ್ಲಿ. ಮತ್ತೆ ಎಲ್ಲರೂ ನಾವು ಪ್ರೋತ್ಸಾಹ ಮಾಡೋಣ. ಮತ್ತೆ ಏನಾಗಿ ಎಲ್ಲ ಕಲಾವಿದರು, ಜನಪದ ಕಲಾವಿದರು ಪ್ರತಿಯೊಬ್ಬರು ಬಂದು ನಮ್ಮ ಸಂಘದಿಂದ ಸಹಕಾರ ತಗೊಳ್ಳಿ, ಸಂಘಕ್ಕೋಸ್ಕರ ಸಹಕಾರ ಕೊಡಿ. ಹಿಂಗೆ ಹೇಳ್ತಾ ಮುಂದೆ ಬೆಳೆಸ್ಕೊಂಡು ಹೋಗೋಣ. ನಿಮ್ಮೆಲ್ಲ ಆಶೀರ್ವಾದ ಇದ್ರೆ ನಾವು ಕಲೆಯನ್ನ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಉಳಿಯಾರಲ್ಲಿ ಬೆಳೆಸೋಣ. ಅದು ನಿಮ್ಮ